ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇದೇನ ನೋಡ್ರಿ, ಮಣ್ಣೆತ್ತಿನ ಅಮಾವಾಸ್ಯೆ ಯಾವಾಗ ಇದೆ ಮತ್ತು ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ. ನಮ್ಮ ಒಂದು ಉತ್ತರ ಕರ್ನಾಟಕದ ಕಡೆ ನೋಡ್ರಿ, ಈ ಮಣ್ಣೆತ್ತಿನ ಅಮಾವಾಸ್ಯೆ ವಿಶೇಷವಾಗಿ ಆಚರಣೆ ಮಾಡುವಂಥದ್ದಂತಲೇ ಹೇಳ್ಬೋದು. ಈ ಮಣ್ಣೆತ್ತಿನ ಅಮಾವಾಸ್ಯೆ ನೋಡ್ರಿ, ಮುಂಗಾರಿನ ಒಂದು ಆರಂಭದ ಹಬ್ಬ ಅಂತಲೇ ಹೇಳ್ತೀವಿ. ಮಣ್ಣೆತ್ತಿನ ಅಮಾವಾಸ್ಯೆ ನೋಡ್ರಿ, ಬಸವನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಈ ಒಂದು ಅಮಾವಾಸ್ಯೆ ದಿವಸ ಏನು ಮಾಡ್ತಾರಪ್ಪ ಅಂದ್ರೆ, ಮಣ್ಣಿನಿಂದ ಏನಂದರೆ ಬಸವಣ್ಣನನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ ನೋಡ್ರಿ. ಕಾರ ಹುಣ್ಣಿಮೆ ನಂತರ ಬರುವಂಥ ಈ ಹಬ್ಬ ನೋಡ್ರಿ, ರೈತಾಪಿ ಜನರು ಏನಂದ್ರೆ ತಮ್ಮ ಬದುಕಿಗೆ ಒಂದು ಆಸರೆಯಾಗಿರುವಂಥ ಎತ್ತುಗಳನ್ನು ಪೂಜಿಸಿ ಸಂಭ್ರಮ ಪಡುವಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಒಕ್ಕಲು ಮಕ್ಕಳಿಗೆ ಏನಪ್ಪ ಅಂತಂದರೆ, ಇದು ಒಕ್ಕಲಿಗರಿಗೆ ಪವಿತ್ರವಾದಂತಹ ಒಂದು ದಿನ. ಮತ್ತು ಕೃಷಿಕರಲ್ಲದವರ ಮನೆಯಲ್ಲೂ ಕೂಡ ಮಣ್ಣಿನ ಎತ್ತುಗಳನ್ನು ಇಟ್ಟು ಪೂಜೆಯನ್ನು ಮಾಡುವಂಥ ಒಂದು ಸಂಪ್ರದಾಯ ಐತೆ ನಮ್ಮ ಕಡೆ. ಹೆಚ್ಚಾಗಿ ಎಲ್ಲರೂ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಇದನ್ನು ಆಚರಣೆಯನ್ನು ಮಾಡ್ತಾರೆ. ಇಡೀ ವರ್ಷದಲ್ಲಿ ಏನಂತಂದ್ರೆ, ಪ್ರಾರಂಭದಿಂದಲೂ ಏನಂದ್ರೆ ಮುಖ್ಯವಾಗಿ ಏನಂದ್ರೆ 5 ರೀತಿಯ ಮಣ್ಣಿನ ಪೂಜೆಯನ್ನು ನೆರವೇರಿಸುವಂಥ ಪದ್ಧತಿ ಐತೆ ನೋಡ್ರಿ ನಮ್ಮ ಭಾಗದಲ್ಲಿ. ಆಷಾಢ, ಶ್ರಾವಣ ಮತ್ತು ಭಾದ್ರಪದ ಮಾಸಗಳು ಏನಂದ್ರೆ ಈ ಒಂದು ಮಣ್ಣಿನ ಒಂದು ಪೂಜೆಯ ಒಂದು ದ್ಯೋತಕ ಅಂತಂದು ಹೇಳ್ಬೋದು. ಅಂದರೆ ಮಣ್ಣೆತ್ತು ಮಾಡ್ತಾರೆ ಈಗ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ. ಆಮೇಲೆ ಗುಳ್ಳವ್ವ ಅಂತ ಮಾಡ್ತಾರೆ. ಆಮೇಲೆ ಪಂಚಮಿ ಒಂದು ಸಂದರ್ಭದಲ್ಲಿ ಮಣ್ಣಿನಿಂದ ಹುತ್ತಪ್ಪ ಮಾಡ್ತಾರೆ. ಮತ್ತು ಆನಂತರ ಗಣಪತಿಯನ್ನು ಮಾಡ್ತಾರೆ. ಕೊನೆಗೆ ಏನಂದ್ರೆ ಜೋಕುಮಾರ ಮಾಡ್ತಾರೆ ನೋಡ್ರಿ. ಅಂದ್ರೆ ಮಣ್ಣಿನಿಂದನೇ ಮಾಡ್ತಾರೆ. ಇದನ್ನು ಮನೆ ಮನೆಗೆ ತೊಗೊಂಡೋಗಿ ಮಳೆ ಬರಲಿ, ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಅಂತಂದು ಆ ಥರ ಎಲ್ಲ ಸಂಪ್ರದಾಯಗಳು ಮಾಡ್ತಾರೆ. ಬೆಳೆ ಚೆನ್ನಾಗಿ ಬೆಳೀಲಿ, ಮಳೆ ಬರಲಿ ಅಂತಂದು ಈ ಥರ ಒಂದು 5 ಮಣ್ಣಿನಿಂದ ಮಾಡಿದ ದೈವಗಳನ್ನು ನೋಡ್ರಿ ಈ ಒಂದು 3 ಮಾಸಗಳಲ್ಲಿ ಪೂಜೆಯನ್ನು ಮಾಡ್ತಾರೆ. ಮತ್ತು ದನಕರುಗಳನ್ನು ಏನಂದ್ರೆ ಕಾರ ಹುಣ್ಣಿಮೆಯಲ್ಲಿ ಏನಂದ್ರೆ ವಿಶೇಷವಾಗಿ ಪೂಜೆ ಮಾಡ್ತಾರೆ. ದನಕರುಗಳಿಗೆಲ್ಲ ಮೈ ತೊಳೆದು ಬಣ್ಣ ಹಚ್ಚಿ ಮತ್ತು ಅವಕ್ಕೆಲ್ಲ ಸಿಂಗಾರ ಮಾಡಿ ಹೋಳಿಗೆ, ಕಡುಬು, ಸಿಹಿ ತಿನಿಸುಗಳನ್ನೆಲ್ಲ ಮಾಡಿ ನೈವೇದ್ಯವನ್ನು ಮಾಡ್ತಾರೆ. ಆಮೇಲೆ ಸಾಯಂಕಾಲದ ಹೊತ್ತು ಕರಿ ಎರೆಯೋ ಸಂಭ್ರಮ ಅಂತಂದು ಮಾಡ್ತಾರೆ. ಅದು ಜೋರಾಗಿ ನಡೀತೈತೆ ನಮ್ಮ ಕಡೆ. ಮತ್ತು ವಿಶ್ರಾಂತಿಯಲ್ಲಿರ್ತಕ್ಕಂಥ ಈ ದನಕರುಗಳನ್ನು ನೋಡ್ರಿ ಈ ಟೈಮಲ್ಲಿ ಕೃಷಿ ಕಾಯಕಕ್ಕೆ ಏನಂತಂದರೆ ಸಜ್ಜುಗೊಳಿಸುವಂಥ ಸಂಭ್ರಮ ಅಂತಲೇ ಹೇಳ್ಬೋದು. ಇದನ್ನು ಮಣ್ಣಿನ ಎತ್ತುಗಳನ್ನು ತಯಾರಿಸುವ ಸಂಭ್ರಮ ಕೂಡ ಒಂದು ವಿಶೇಷ ಬಗೆ. ಇನ್ನೂ ಸ್ವಲ್ಪ ದಿವಸ ಇದ್ದಾಗ ಅಮಾವಾಸ್ಯೆ ಆವಾಗಿಂದನೇ ಈ ಒಂದು ಮಣ್ಣಿನ ಬಸವಣ್ಣಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಮತ್ತು ಹೊರಗಡೆ ಇವನ್ನ ಮಾರ್ತಾರೆ. ಮತ್ತು ಕೆಲವರು ಮನೆಯಲ್ಲೇ ಮಾಡಿ ಪೂಜೆಯನ್ನು ಮಾಡ್ತಾರೆ. ಹೊಲಗಳಲ್ಲಿ ಸಿಗ್ತಕ್ಕಂಥ ಒಂದು ಮಣ್ಣು ಇರ್ತೈತೆ ನೋಡ್ರಿ, ಜಿಗುಟು ಮಣ್ಣು ಇರುತ್ತಲ್ಲ, ಆ ಮಣ್ಣಿನಿಂದ ಏನಂದರೆ ಎತ್ತುಗಳನ್ನು ತಯಾರು ಮಾಡ್ತಾರೆ. ಈ ಮಣ್ಣಿನ ಎತ್ತನ್ನು ಇದನ್ನು ಉಳುವ ಎತ್ತುಗಳ ಒಂದು ಸಾಂಕೇತಿಕ ರೂಪ ಅಂತಲೇ ಪರಿಗಣಿಸಿ ಇದನ್ನಿಟ್ಟು ದೇವರ ಮನೆಯಲ್ಲಿಟ್ಟು ಅದಕ್ಕೊಂದು ಗೋದ್ಲಿ ಅಂತಂದು ಮಾಡಿ ಅದಕ್ಕೆ ಜೋಳ ಅವನ್ನೆಲ್ಲ ಬೆಲ್ಲ ಇದನ್ನಿಟ್ಟು ಅದನ್ನು ಪೂಜೆಯನ್ನು ಮಾಡ್ತಾರೆ ನೋಡ್ರಿ. ಕೆಲವ್ರು ಏನಂದರೆ ಇವನು ಎರಡೂ ಸಿಗ್ತಾವ ರೆಡಿ ಇದ್ದಿದ್ವು, ಅವನು ದುಡ್ಡು ಕೊಟ್ಟು ತಂದನು ಮಾಡ್ಬೋದು. ಹಸಿ ಮಣ್ಣು ತಂದನು ಕೂಡ ಕೆಲವರು ಮನೆಯಲ್ಲಿ ಮಾಡ್ತಾರೆ, ಅದಕ್ಕೆ ಗೋದ್ಲಿ ಎಲ್ಲ ಮಾಡಿ. ಮತ್ತು ಅದಕ್ಕೊಂಚೂರು ಏನಾದರೂ ಸಿಂಗಾರ ಮಾಡ್ತಾರೆ. ಮತ್ತು ಹೂವು ಅದೆಲ್ಲ ಇಟ್ಟು ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ. ಹಿಂಗೆ ಮಾರ್ತಾರೆ ಮಾಡಿ. ಅದಕ್ಕೇನಂದ್ರೆ ಜೋಳ, ಕುಸುಬಿ, ಕಾಳು ಅವನ್ನೆಲ್ಲ ಹಾಕ್ತಾರೆ ಆ ಒಂದು ಗೋದ್ಲಿ ಒಳಗೆ. ಮತ್ತು ಇದನ್ನು ಎತ್ತನ್ನು ಕೂಡ ಚಂದಗೆ ಸಿಂಗಾರ ಮಾಡ್ತಾರೆ ನೋಡ್ರಿ. ಮತ್ತು ಒಂದು ಓಣಿ ಒಳಗೆ ಈ ಥರ ಮಾಡಿ ದೊಡ್ಡ ದೊಡ್ಡ ಬಸವಣ್ಣನ ಮಾಡಿನೂ ಇಟ್ಟು ಅದನ್ನು ಸಹ ಪೂಜೆಯನ್ನು ಮಾಡ್ತಾರೆ. ಮತ್ತು ಏನು ಮಾಡ್ತಾರೆ ಅಂದರೆ ಅದನ್ನು ತೊಗೊಂಡೋಗಿ ಅದರ ಬಸವಣ್ಣನ ತೊಗೊಂಡೋಗಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಆಮೇಲೆ ಮನೆಗೆಲ್ಲ ಹೋಗಿ ಹುಡುಗರೆಲ್ಲ ಇರ್ತಾರಲ್ಲ ಅವ್ರ ಮನೆಗೆಲ್ಲ ಹೋಗಿ 8ನೇಗ ಒಂದು ಕುಂಟೆತ್ ಬಂದೈತಿ ಜೋಳ ನೀಡ್ರಿ ಅಂತಂದು ಹೇಳ್ಕೊತಾನೆ ಮನೆಗೂ ಹೋಗಿ ದವಸ ಧಾನ್ಯ ಮತ್ತು ದುಡ್ಡು ಏನೇನು ಕೊಡ್ತಾರೆ ಅದನ್ನೆಲ್ಲ ಇಸ್ಕೊಂಡು ಬರ್ತಾರೆ ನೋಡ್ರಿ. ಸಂಗ್ರಹಿಸಿರುವಂಥ ಆ ಒಂದು ಧಾನ್ಯಗಳನ್ನೆಲ್ಲ ಹೋಗಿ ಊರೊಳಗಿರುವಂಥ ಅಂಗಡಿಗೆ ಹಾಕಿ ಪೂಜಾ ಪರಿಕರಗಳನ್ನೆಲ್ಲ ತೊಗೊಂಡು ಮತ್ತು ಎತ್ತುಗಳನ್ನು ಪೂಜೆ ಮಾಡಿ ಹೊಳೆ ದಂಡಿಗೆ ತೊಗೊಂಡೋಗಿ ಪೂಜೆ ಮಾಡಿ ಅದನ್ನು ಮಳೆ ಬೆಳೆ ಸಮೃದ್ಧಿ ಆಗಲಿ ಅಂತ ಹೇಳಿ ಎತ್ತುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಹೊಳೆಗೆ ಅದನ್ನ ಬಿಡ್ತಾರೆ. ಈ ರೀತಿ ನಮ್ಮ ಕಡೆ ಸಂಪ್ರದಾಯ ಮಾಡ್ತಾರೆ ನೋಡ್ರಿ. ಮತ್ತು ಇದನ್ನು ಏನಂತಂದರೆ ಹೆಣ್ಮಕ್ಳು ಅರಳಲೆ ಬಸವನ ಪೂಜೆ ಅಂತ ಕೂಡ ಕರೀತಾರೆ. ಇದನ್ನು ಭಕ್ತಿ ಸಂಭ್ರಮಗಳಿಂದ ಕೂಡ ಆಚರಣೆ ಮಾಡ್ತಾರೆ. ಇದೆಲ್ಲ ಆಚರಣೆ ನೋಡ್ರಿ ಕೃಷಿಕರಿಗೆ ಏನಪ್ಪ ಅಂತಂದ್ರೆ ಒಕ್ಕಲ್ತನನ ಮೂಲಾಧಾರ ಬಸವಣ್ಣನನ್ನು ನಂಬಿ ಬದುಕು ಕಟ್ಕೊಂಡವರು ಎಲ್ಲ. ಹಾಗಾಗಿ ನೋಡ್ರಿ ಎತ್ತಲ್ಲ 10 ದಿಕ್ಕಿಗೆ ಸಲೋನೆ ಬಸವಣ್ಣ ಅಂತಂದು ಜೀವನದುದ್ದಕ್ಕೆ ಏನಪ್ಪ ಅಂತಂದ್ರೆ ಅನ್ನದಾತ ಬಸವಣ್ಣನನ್ನು ಗೌರವಿಸುವಂಥ ಹಬ್ಬ ಇದು ನೋಡ್ರಿ. ನಮ್ಮ ಸಂಸ್ಕೃತಿಯ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ನೋಡ್ರಿ.
ಕೃಷಿಕರ ಬದುಕಿನಲ್ಲಿ ಏನಪ್ಪ ಅಂದರೆ ಆಸರೆಯಾಗಿರುವಂಥ ಎತ್ತುಗಳನ್ನು ಪೂಜಿಸುವ ಹಬ್ಬ ಇದು. ವೈಶಾಖದ ಒಂದು ಬಿಸಿಲು ಬೇಗೆಯಿಂದ ನೋಡ್ರಿ ತಂಪಿನಡಿಗೆ ಮೋಡಗಳನ್ನು ನೋಡ್ತಾ ಮಳೆಯಾದೊಡನೆ ಏನಂತಂದರೆ ಬೀಜವನ್ನು ಬಿತ್ತುವಂತಹ ಒಂದು ರೈತ ಇರುವಾಗ ಏನಂದ್ರೆ ಮಳೆ ಮೋಡಗಳ ಮೂಲಕ ಬರುವಂಥದ್ದು. ಕಾರ ಹುಣ್ಣಿಮೆ ಮುಗಿದು ರೈತಾಪಿಗರು ಏನಂದ್ರೆ ಸಡಗರದಿಂದ ಪೂಜಿಸುವಂಥ ಹಬ್ಬ ಈ ಮಣ್ಣೆತ್ತಿನ ಅಮಾವಾಸ್ಯೆ. ಈ ಅಮಾವಾಸ್ಯೆ ನೋಡ್ರಿ ಜುಲೈ 13ನೇ ತಾರೀಕು ಸಂಜೆ 6:50 ಪ್ರಾರಂಭ ಆಗುತ್ತೆ ಮತ್ತು ಜುಲೈ 14ನೇ ತಾರೀಕು ಮಧ್ಯಾಹ್ನ 3:13 ಕೊನೆಗೊಳ್ಳುತ್ತೆ ನೋಡ್ರಿ. ಹಾಗಾಗಿ ಆಚರಣೆ ಮಾಡುವಂಥದ್ದು ಏನಂದರೆ ಜುಲೈ 14ನೇ ತಾರೀಕು ಮಂಗಳವಾರನ ಆಚರಣೆ ಮಾಡುವಂಥದ್ದು ಇರುತ್ತೆ. ಇದು ನೋಡ್ರಿ ಮಣ್ಣೆತ್ತಿನ ಅಮಾವಾಸ್ಯೆ ಒಂದು ಮಾಹಿತಿ. ಮತ್ತು ಈ ಒಂದು ಮಾಹಿತಿ ಏನಂತಂದ್ರೆ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.